ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಹಾಗೆ JP ಇಬ್ಬರು ಕೂಡ ಸೇರಿಕೊಂಡೇ ಗಾಯತ್ರಿ ದೇವಿಗೆ ಕೆಂಡ ತೋರ್ತಿದ್ದಾರೆ ಅಥವಾ ಗಾಯತ್ರಿ ದೇವಿ ಬೀಸಿರೋ ಜಾಲಕ್ಕೆ ಭಾರ್ಗವಿ ಸಿಕ್ಕಿ ಬಿದ್ದಿದ್ದಾಳೆ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರ ನಡುವೆ ಗಾಯತ್ರಿ ದೇವಿ ಮತ್ತು JP ಪಾಟೀಲ್ ವಿಷಯಕ್ಕೆ ಗಲಾಟೆ ಶುರುವಾಗಿದೆ. ಇಬ್ಬರ ನಡುವೆ ಮನಸ್ತಾಪನೆ ಸೃಷ್ಟಿಯಾಗಿದೆ. ಬಟ್ ಆದರೂ ಕೂಡ ಇಲ್ಲಿ ಭಾರ್ಗವಿ ಅರ್ಜುನನ್ನ ತನ್ನ ಸ್ನೇಹಿತೆ ಕಾವ್ಯಾಳನ್ನ ಭೇಟಿ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಕಾವ್ಯ ಬರುವುದಕ್ಕೂ ಮುಂಚೆನೆ ಇಲ್ಲಿ ಸಾಕಷ್ಟು ರೀತಿಯ ಒಂದಷ್ಟು ಅಸಮಾಧಾನದ ಮಾತುಗಳನ್ನ ಮಾತನಾಡ್ಕೋತಾರೆ. ಯಾಕಂದ್ರೆ ಇಲ್ಲಿ ಭಾರ್ಗವಿ ಒಂದಷ್ಟು ವಿಷಯಗಳನ್ನ ಮುಚ್ಚಿಡ್ತಿದ್ದಾಳೆ ಅನ್ನೋ ಬೇಸರ ಅರ್ಜುನ್ಗಿದೆ. ನಾನು ಏನಂತದನ್ನ ಮುಚ್ಚಿಟ್ಟಿದ್ದೀನಿ ಅಂತ ಭಾರ್ಗವಿ ಹೇಳಿದಾಗ, ಯಾಕೆ ನಿಮಗೆ ಗೊತ್ತಿಲ್ವಾ ನೀವೇನಂತ ಮುಚ್ಚಿಟ್ಟಿದ್ರಾ ಅಂತ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ತಾನೆ ಇದ್ದೀರಾ, ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟು ಕೆಲಸ ಮಾಡ್ತಿಲ್ಲ ನೀವು ಅಂತ ಹೇಳಿ ಅರ್ಜುನ್ ತಿಳಿಸ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಆಕೆಯ ಫ್ರೆಂಡ್ ಕಾವ್ಯ ಬರ್ತಾರೆ. ಕಾವ್ಯ ಬಂದಿದೆ, ಈಕೆ ನನ್ನ ಫ್ರೆಂಡ್ ಕಾವ್ಯ ಅಂತ ಹೊಸದಾಗಿ ಪ್ರಾಕ್ಟೀಸ್ ಶುರು ಮಾಡಿದಾಳೆ. ಸೈಕಿಯಾಟ್ರಿಸ್ಟ್ ಆಗಿ ಕೌನ್ಸಿಲರ್ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾಳೆ ಭಾರ್ಗವಿ ಅರ್ಜುನ್ಗೆ. ಅರ್ಜುನನ್ನು ನೋಡಿದ್ದೆ ಇಲ್ಲಿ ಕಾವ್ಯ ಖುಷಿ ಆಗ್ತಾರೆ. ನನಗೆ ನಿಮ್ಮಿಬ್ಬರ ಲವ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಮತ್ತು ಭಾರ್ಗವಿ ಲವ್ ಮಾಡಿದ ವಿಷಯ ಫಸ್ಟ್ ನನಗೆ ಗೊತ್ತಾಗಿತ್ತು. ಹೌದು, ಎಲ್ರಿಗೂ ಕೂಡ ಪೆಟ್ ನೇಮ್ ಇರುತ್ತಲ್ವ ಪ್ರೀತಿ ಮಾಡೋರಿಗೆ, ಹಾಗೆ ನೀವೇನಿಟ್ಟಿದ್ದೀರಾ ಪೆಟ್ ನೇಮ್ ನಮ್ಮ ಭಾರ್ಗವಿಗೆ ಅಂತ ಹೇಳಿ ಕಾವ್ಯ ಕೇಳಿದಾಗ ಇಲ್ಲಿ ಅರ್ಜುನ ಹೇಗೆ ಹೇಳೋದು ಅನ್ಕೋತಾರೆ. ನೀವು ಹೇಳಲೇಬೇಕು, ಖಂಡಿತ ಇದ್ದೇ ಇರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಭಾರ್ಗವಿ ನನ್ನ ಹತ್ರ ಎಲ್ಲ ವಿಷಯ ಹೇಳಿದಾಳೆ ಅಂತ ಕಾವ್ಯ ಹೇಳಿದಾಗ ಇಲ್ಲಿ ಟಗರು ಪುಟ್ಟಿ ಅಂತ ಹೇಳ್ತಾರೆ. ಟಗರು ಪುಟ್ಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಾವ್ಯ ತಿಳಿಸ್ತಾರೆ. ನಂತರ ಹೀಗೆ ಇಬ್ಬರು ಕೂಡ ಮಾತನಾಡ್ತಾರೆ. ಅದೇ ಒಂದು ಸಮಯಕ್ಕೆ ಇಲ್ಲಿ ಕಾವ್ಯಗೆ ಒಂದು ಕೇಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಬರ್ತೀನಿ ರೀ ಅಂತ ಅವರೇನೋ ಹೋಗ್ತಾರೆ. ಬಟ್ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಕೂತು ಮಾತನಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಯಾಕಂದರೆ ಆಗ್ತಾನೆ ಕಾವ್ಯ ಹೇಳಿದರು, ಗಂಡ ಹೆಂಡತಿ ನಡುವೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಆದರೆ ಸಮಸ್ಯೆಗಳು ಬಂದವರು ನಮ್ಮ ಹತ್ರ ಬರ್ತಾರೆ ಕೌನ್ಸಿಲಿಂಗ್ಗೆ. ಬಟ್ ಯಾಕಂದರೆ ಅವ್ರ ಹತ್ರ ಸಮಯ ಇರುವುದಿಲ್ಲ, ಜಗಳ ಮಾಡೋಕ್ಕೆ ಅವ್ರ ಹತ್ರ ಸಮಯ ಇರುತ್ತೆ, ಆದರೆ ಕೂತು ಮಾತಾಡೋದಕ್ಕೆ ಸಮಯ ಇರುವುದಿಲ್ಲ ಅಂತ ಹೇಳಿರ್ತಾರೆ. ಅದೇ ಒಂದು ವಿಷಯನ ನೆನಪು ಮಾಡ್ಕೊಂಡಂತ ಅರ್ಜುನ್ ಮತ್ತು ಭಾರ್ಗವಿ ಕೂತು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಅನ್ಕೋತಾರೆ. ಅದೇ ರೀತಿಯಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಹೊರಗಡೆಯಿಂದ ಕಾವ್ಯ ಅವರನ್ನು ಅಟೆಂಡ್ ಮಾಡ್ತಿರೋ ಒಂದಷ್ಟು ವಿಷಯಗಳು ಕೇಳ್ಪಡುತ್ತೆ. ಅಲ್ಲಿ ಆ ಜೋಡಿ ಕೂಡ ಭಾರ್ಗವಿ ಮತ್ತು ಅರ್ಜುನ್ ಥರನೇ ಪ್ರೀತಿಸಿ ಮದುವೆ ಆಗಿರ್ತಾರೆ. ಜೊತೆಗೆ ಅವರು ತುಂಬ ಚೆನ್ನಾಗಿ ಇರ್ತಾರೆ. ಆ ಹುಡುಗ ತುಂಬ ಚೆನ್ನಾಗಿ ನೋಡ್ಕೋತಿರ್ತಾರೆ. ಅದೇ ವಿಷಯವನ್ನು ಕಾವ್ಯ ಹತ್ರ ಕೂಡ ವ್ಯಕ್ತಿ ಹೇಳ್ತಿರ್ತಾರೆ, ನಾನು ಇವಳು ಪರವಾಗಿ ನಿಂತ್ಕೋತೀನಿ, ಮನೆಯವರ ವಿರುದ್ಧವಾಗಿ ನಿಂತು ಇವಳು ಪರ ಸ್ಟ್ಯಾಂಡ್ ತಗೋತೀನಿ. ಬಟ್ ಆದರೂ ಕೂಡ ಇವಳು ನನ್ನ ಹತ್ರ ವಿಷಯ ಮುಚ್ಚಿಟ್ಟು ಏನೇನೋ ಮಾಡ್ತಿದ್ದಾಳೆ, ಏನು ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ, ಕೇಳಿದ್ರೆ ವಿಷಯ ಹೇಳ್ತಿಲ್ಲ. ಇದೇ ಒಂದು ವಿಷಯವಾಗಿ ನಮ್ಮಿಬ್ಬರ ನಡುವೆ ಗಲಾಟೆ ಪ್ರತಿದಿನ ನಡೀತಾನೆ ಇರುತ್ತೆ ಅಂತ ಹೇಳಿದಾಗ ಇಲ್ಲಿ ಅರ್ಜುನ್ಗೆ ಭಾರ್ಗವಿ ಮುಚ್ಚಿಟ್ಟು ಮಾಡ್ತಿರೋ ವಿಷಯಗಳು ನೆನಪಾಗುತ್ತೆ. ಈ ಕಡೆ ಭಾರ್ಗವಿ ಕೂಡ ತಾನು ಕೂಡ ಇದೇ ರೀತಿ ಮುಚ್ಚಿಟ್ಟು ಕೆಲಸ ಮಾಡ್ತದನಲ್ವ, ಅರ್ಜುನ್ ಪರಿಸ್ಥಿತಿ ಕೂಡ ಹೀಗೆ ಆಗಿರುತ್ತಲ್ವ ಅಂತ ಆಕೆ ಕೂಡ ನೆನಪು ಮಾಡ್ಕೊತಿದ್ದಾಳೆ. ಆಗ ಇಲ್ಲಿ ಕಾವ್ಯ ನೋಡಿ, ಖಂಡಿತವಾಗ್ಲೂ ನೀವು ಹೇಳೋ ಮಾತು ಕರೆಕ್ಟಾಗಿ ಇದೆ, ಅವರ ವರ್ಷನಲ್ಲೂ ಕೇಳಬೇಕಾಗತ್ತಲ್ವ, ಅವ್ರ ಮಾತನ್ನು ಕೇಳಿದೆ ಒಟ್ಟಿಗೆ ತೀರ್ಮಾನ ತಗೊಳ್ಳೋದು ಹೇಗೆ ಸಾಧ್ಯವಾಗತ್ತೆ ಅಂತ ಹೇಳ್ತಾರೆ. ಈ ಕಡೆ ಅರ್ಜುನ್, ಇದು ನನ್ನದೇ ಮ್ಯಾಟರ್ ಅಲ್ಲ, ಬೇರೆಯವ್ರಿಗೂ ಕೂಡ ಇದೇ ರೀತಿ ಆಗತ್ತೆ, ಪಾಪ ನಾನು ಒಬ್ಬನೇ ಇದನ್ನು ಅನುಭವಿಸ್ತಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಅಂತ ಅರ್ಜುನ್ ಹೇಳಿದಾಗ ಅಲ್ಲಿ ಭಾರ್ಗವಿ ನೋಡಿ ಆ ಹುಡುಗಿ ಒಂದು ವ್ಯೂ ಪಾಯಿಂಟಲ್ಲೂ ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಅವಳು ಯಾವ ಪರಿಸ್ಥಿತಿ ಇದ್ದಾಳೋ ಯಾರಿಗೂ ಗೊತ್ತಲ್ವಾ ಅಂತ ಭಾರ್ಗವಿ ಹೇಳೋದಕ್ಕೂ ಆ ಕಡೆ ಆ ಹುಡುಗಿ ನಿಜಕ್ಕೂ ಇವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಇವ್ರು ಇಲ್ಲದೇ ಇರೋ ಸಮಯದಲ್ಲಿ ಇವರ ಫ್ಯಾಮಿಲಿಯವರು ನಂಗೆ ತುಂಬಾ ನೋವು ಮಾಡ್ತಾರೆ. ಆ ವಿಷಯನ ನಾನು ಇವ್ರ ಹತ್ರ ಹೇಳ್ಕೊಂಡು ಇಲ್ಲ. ಒಂದಿನ ನನ್ನ ಅಪ್ಪ ಬಂದಿದ್ರು, ಅವ್ರಿಗೆ ನನ್ನ ಹತ್ರ ಇದ್ದ ಸ್ವಲ್ಪ ಪುಡಿಗಾಸನ್ನು ಕೊಟ್ಟಿದ್ದೆ, ಅದಕ್ಕೆ ಅವರು ನನ್ನ ಮಗನಿಂದನೇ ಇವಳು ಅವ್ರ ಮನೆಯನ್ನು ಕೂಡ ಸಾಕ್ತಿದ್ದಾಳೆ ಅಂತ ಹೇಳಿದರು. ಅದರಿಂದ ನಂಗೆ ತುಂಬಾ ಬೇಜಾರಾಯಿತು. ಅದೇ ಕಾರಣಕ್ಕೆ ನಾನು ಕೆಲ್ಸಕ್ಕೆ ಹೋಗಿ ಮನೇನು ನೋಡಿಕೊಂಡು ಇವ್ರಿಗೂ ಸಹಾಯ ಮಾಡಿ ನನ್ನ ತಂದೆಗೂ ಕೂಡ ಸಹಾಯ ಮಾಡೋಣ ಅಂತ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಆ ವಿಷಯ ಅವ್ರಿಗೆ ಹೇಳಿದರೆ ಖಂಡಿತ ಇವರು ತುಂಬ ನೋವು ಮಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ ಅಂತ ಗೊತ್ತಿದೆ, ಹಾಗಾಗಿ ವಿಷಯನ ತಿಳಿಸ್ಲಿಲ್ಲ ಅಂತ ಹೇಳಿದಾಗ, ನೋಡಿದ್ರೆ ನಿಮಗೋಸ್ಕರ ಅವರ ಮನೆಗೋಸ್ಕರ ಇವ್ರಿಗೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಆದರೆ ಆ ವಿಷಯವನ್ನು ನಿಮಗೆ ಹೇಳ್ಕೊಂಡ್ರೆ ಸಂಕಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿಟ್ರು. ಕೆಲವೊಮ್ಮೆ ವಿಷಯಗಳನ್ನ ಹೇಳ್ಕೊಳ್ಳೇಬೇಕಾಗತ್ತೆ, ಅದು ಕಷ್ಟ ಆದರೂ ಪರವಾಗಿಲ್ಲ, ಇಲ್ಲ ಅಂದರೆ ಸಮಸ್ಯೆಗಳು ದೊಡ್ಡದಾಗ್ಬಿಡತ್ತೆ ಅಂತ ಹೇಳಿ ಕಾವ್ಯ ಅವರಿಬ್ಬರಿಗೂ ಕೂಡ
ಕೌನ್ಸ್ಲಿಂಗ್ ಮಾಡ್ತಾರೆ. ಅವರಿಬ್ರು ಕೂಡ ಒಂದಾಗಿ ಹೋಗ್ತಾರೆ. ಈ ಕಡೆ ಭಾರ್ಗವಿ ಈಗ ಸತ್ಯ ಗೊತ್ತಾಯ್ತಾ ಹುಡುಗಿ ಪರಿಸ್ಥಿತಿ ಏನಾಗಿತ್ತು ಅಂತ ಅರ್ಜುನ್ಗೆ ಹೇಳ್ತಾರೆ. ಈ ಕಡೆ ಅರ್ಜುನ್ಗೂ ಕೂಡ ಹಾಗೆ ಅನಿಸುತ್ತೆ, ನಿಜವಾಗ್ಲೂ ಅವರ ಒಂದು ವ್ಯೂ ಪಾಯಿಂಟಲ್ಲಿ ಬೇರೆದೇ ಇರಬಹುದಲ್ವಾ ಅಂತ ಹೇಳಿ. ನಂತರ ಕಾವ್ಯ ಬಂದಿದೆ, ನೋಡಿದ್ರ ಅವರಿಬ್ರು ಎಷ್ಟು ಪ್ರೀತಿ ಮಾಡ್ತಾರೆ. ಆದರೆ ಕೂತು ಮಾತಾಡಿದರೆ ಎಲ್ಲ ಕೂಡ ಬಗೆಹರಿತಾ ಇತ್ತು. ನಿಮ್ಮಲ್ಲೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಕಾವ್ಯ ಹೇಳಿದಾಗ, ಇಲ್ಲ ನಮ್ಮಿಬ್ಬರ ನಡುವೆ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ನಾವಿಬ್ಬರು ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀವಿ ಅಂತ ಕೂಡ ಹೇಳ್ತಾರೆ ಅರ್ಜುನ್. ಖಂಡಿತ ನೀವಿಬ್ಬರು ತುಂಬ ಚೆನ್ನಾಗಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿದೆ. ನೀವು ಭಾರ್ಗವಿಯನ್ನು ತುಂಬ ಇಷ್ಟಪಟ್ಟು ಮದುವೆ ಆದ್ರಿ ಅಂತ ಕೂಡ ಗೊತ್ತಿದೆ. ನಂದು ಒಂದು ಟೆಸ್ಟ್ ಇದೆ, ಆ ಟೆಸ್ಟಲ್ಲಿ ನೀವು ಪಾಸ್ ಆದರೆ ಖಂಡಿತವಾಗ್ಲೂ ನೀವು ಸೂಪರ್ ಜೋಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರಿಬ್ಬರು ಕೂಡ ರೆಡಿ ಆಗ್ತಾರೆ. ಈ ಕಡೆ ಕಾವ್ಯ ಕೂಡ ಇಬ್ಬರಿಗೆ ಸಂಬಂಧಪಟ್ಟಾಗೆ ಅವರ ಫೇವ್ರೆಟ್ಸ್ ಎಲ್ಲ ಕ್ವೆಶನ್ಸ್ನ ಕೂಡ ಕೇಳಿದಾಗ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ನಂತರ ಅರ್ಧ ನೀರು ಕುಡಿದು ಅರ್ಧ ತೋರಿಸಿ, ಇದರಲ್ಲಿ ನಿಮ್ಗೆ ಏನು ಕಾಣಿಸ್ತದೆ ಅಂದಾಗ ಅರ್ಜುನ ಅರ್ಧ ನೀರು ಖಾಲಿ ಆಗಿದೆ ಅಂತ ಹೇಳ್ತಾರೆ. ನೆಗೆಟಿವ್ ಥಾಟ್ ಅಂತ ಇಲ್ಲಿ ಅನ್ಕೋತಾರೆ ಕಾವ್ಯ. ಈ ಕಡೆ ಭಾರ್ಗವಿ ಅರ್ಧ ನೀರು ತುಂಬಿದೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಅದನ್ನು ಗಮನಿಸಿದಂಥ ಅವರು ಅರ್ಜುನ್ಗೆ ಒಂದು ಕಾಲ್ ಬಂದು ಹೋಗ್ತಿದ್ದಾಗೆ ಭಾರ್ಗವಿ ಹತ್ರ, ನೋಡು ಭಾರ್ಗವಿ, ನೀನು ಏನೇ ವಿಷಯ ಮುಚ್ಚಿಟ್ಟಿದ್ರು ಅರ್ಜುನ್ ಹತ್ರ ಎಲ್ಲ ಹೇಳ್ಬಿಡು. ಯಾಕಂದರೆ ಅರ್ಜುನ್ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಇಷ್ಟಪಡ್ತಾರೆ. ಅವರು ಅವ್ರ ತಂದೆಯನ್ನು ಅಷ್ಟು ಇಷ್ಟಪಟ್ಟರು. ಅವ್ರ ತಂದೆ ಮತ್ತು ನಿನ್ನ ತಂದೆ ನಡುವೆ ಅಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಕೂಡ ಅವನು ನಿನ್ನನ್ನು ಮದುವೆ ಆದರೂ ಅಲ್ಲೇ ತಿಳ್ಕೊಬಹುದಲ್ವ ಅವ್ರು ನಿನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತ. ಅವರ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಶುರುವಾಗಿದೆ. ಖಂಡಿತ ಅದು ದೊಡ್ಡದಾದರೆ ನಿಮ್ಮಿಬ್ಬರ ನಡುವೆ ದೊಡ್ಡ ಬಿಕ್ಕಟ್ಟೆ ಶುರುವಾಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಏನು ಹೇಳಬೇಕು ಅಂದ್ಕೊಂಡಿದ್ರು ಅದನ್ನು ಮೊದಲು ಹೇಳಿಬಿಡು. ಕೆಲವೊಮ್ಮೆ ಸಮಯ ಅನ್ನೋದು ನಮಗೋಸ್ಕರ ಕಾಯೋದಿಲ್ಲ, ನಾವೇ ಸಮಯನ ಮಾಡ್ಕೋಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಭಾರ್ಗವಿಗೆ ಕಾಲ್ ಬಂದಾಗ ಭಾರ್ಗವಿ ಅರ್ಜುನ್ ಹತ್ರ ಹೋಗಿ ಮಾತಾಡ್ತಾರೆ. ಇಲ್ಲಿ ಭಾರ್ಗವಿ ನಿಮ್ಮನ್ನು ಎಷ್ಟು ಇಷ್ಟಪಟ್ಟು ಮದುವೆ ಆದರು ಅಂತ ಗೊತ್ತದೆ, ನೀವು ಕೂಡ ಅವಳನ್ನು ಅಷ್ಟು ಇಷ್ಟಪಡ್ತೀರಾ ಅಂತ ಗೊತ್ತು. ಆದರೆ ಕೆಲವೊಂದು ವಿಷಯಗಳನ್ನ ಫಟ್ಟಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸಮಯ ಅನ್ನೋದು ಕೆಲವೊಮ್ಮೆ ವಿಷಯಗಳನ್ನ ಹೇಳ್ಕೊಳ್ಳೋಕ್ಕೆ ತಕ್ಷಣ ಅವಕಾಶ ಮಾಡಿಕೊಡುತ್ತೆ. ಕೆಲವೊಮ್ಮೆ ಆ ವಿಷಯಗಳನ್ನ ಹೇಳುವುದಕ್ಕೆ ಅದರದೇ ಆದ ಸಮಯ ಬರಬೇಕಾಗತ್ತೆ. ಅಲ್ಲಿವರೆಗೂ ದಯವಿಟ್ಟು ನೀವು ತಾಳ್ಮೆಯಿಂದ ಕಾಯೋದು ಒಳ್ಳೆಯದು ಅಂತ ಹೇಳ್ತಾರೆ. ನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಒಟ್ಟಿಗೆ ಬರ್ತಿದ್ದಾಗ ನೀವಿಬ್ಬರು ತುಂಬ ಚೆನ್ನಾಗಿರಬೇಕು, ಏನಾದರೂ ಪ್ರಾಬ್ಲಮ್ ಆದರೆ ನನ್ನ ಹತ್ರ ಬನ್ನಿ ಅಂತ ಹೇಳಿ ಕಾವ್ಯ ಅವರಿಬ್ಬರನ್ನ ಕೂಡ ಕಳಿಸ್ಕೊಡ್ತಾರೆ. ನಂತರ ಇಲ್ಲಿ ಬೃಂದ ಮನೆಯಲ್ಲಿ ಇಡ್ಲಿ ಎಲ್ಲವನ್ನ ಕೂಡ ಎತ್ತಿರ್ತಾರೆ. ಭಾರ್ಗವಿ ಬರ್ತಿದ್ದಾಗೆ ಜಸ್ಟ್ 2 ಇಡ್ಲಿ ಇರುತ್ತೆ. ಅದನ್ನು ನೋಡಿದಂಥ ಆಕೆಗೆ ಅನಿಸುತ್ತೆ ಎಲ್ಲ ತಿಂಡಿ ತಿನ್ನಿರ್ಬೋದು, ಹಾಗಾಗಿ ತಿನ್ನೋಣ ಅಂತ ಕೂತ್ಕೋತಾರೆ. ಅಷ್ಟರಲ್ಲಿ JP ಅಲ್ಲಿಗೆ ಬರ್ತಾರೆ. ಈ ಕಡೆ ಬೃಂದ ಕದ್ದು ನೋಡ್ತಿದ್ದಾಳೆ. ಅರ್ಜುನ್ ಹೋಗ್ಬೇಕಾದ್ರೆ ಅರ್ಜುನ್ ಬಾಯಿಲಿ ಮಾವನ ಹತ್ರ ನೀನು ಇಲ್ಲದೆ ಇರಬೇಕಿದ್ರೆ ಭಾರ್ಗವಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತಿದ್ದಾಳೆ. ಈ ಕಡೆ ಮಾವ ತಿಂಡಿ ನೋಡು ಇಲ್ಲ ಅಂತ ಎದ್ದು ಹೋಗ್ಬೇಕಿದ್ರೆ ಕುತ್ಕೊಳ್ಳಿ ಮಾವ ಅಂತ ಹೇಳಿ ತಿಂಡಿ ಮಾಡಿ, ನೀವು ಎಲ್ರಿಗೂ ಊಟ ಹಾಕೋರು, ನೀವು ತಿಂಡಿ ತಿನ್ನಲಿಲ್ಲ ಅಂದರೆ ಹೇಗೆ ಅಂತ ಹೇಳಿ ತಿಂಡಿ ಬಡಿಸ್ತಾರೆ. ಈ ಕಡೆ JP ತಿಂಡಿ ತಿಂತಾ ಇರ್ತಾರೆ. ಅಷ್ಟರಲ್ಲಿ ಶ್ರೀಮಂತಪ್ಪ ಬಂದಿದ್ದೆ, ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತೀಯ ಅಲ್ವಾ ಭಾರ್ಗವಿ, ನಿನಗೆ ಎಷ್ಟು ಗೌರವ ರೆಸ್ಪೆಕ್ಟ್ ಇದೆ ಅಲ್ವಾ ಭಾವನ ಮೇಲೆ ಅಂದಾಗ, ಹೌದು ಅವ್ರ ಬಗ್ಗೆ ನನಗೆ ತುಂಬಾ ಅಭಿಮಾನ ಗೌರವ ಇದೆ. ಆದರೆ ಅವ್ರ ತಪ್ಪನ್ನು ತಿದ್ಕೊಂಡು ಸತ್ಯದ ಹಾದಿಯಲ್ಲಿ ಹೋದರೆ ಖಂಡಿತವಾಗ್ಲೂ ನನಗೆ ಖುಷಿ ಆಗುತ್ತೆ. ನನ್ನ ಅಪ್ಪ ಅಮ್ಮನ ಎಷ್ಟು ಗೌರವಿಸ್ತೀನೋ ಪ್ರೀತಿಸ್ತೀನೋ ಇವರನ್ನು ಕೂಡ ಅಷ್ಟೇ ಆರಾಧಿಸ್ತೀನಿ. ಆದರೆ ಇವರು ತಮ್ಮ ತಪ್ಪನ್ನು ತಿದ್ಕೋಬೇಕು ಅಂತ ಹೇಳಿದ ತಕ್ಷಣ JP ಮನಸ್ಸಿಗೆ ತುಂಬ ಘಾಸಿ ಆಗುತ್ತೆ. ಈ ಕಡೆ ನೋಡಿದ್ಯಾ, ಹೀಗೆ ಊಟ ಬಡಿಸೋ ರೀತಿ ಮಾಡಿ ಅವ್ರಿಗೆ ಮುಜುಗರ ತಂದಿಟ್ಲು ನಿನ್ನೆ ಹೆಂಡತಿ ಭಾರ್ಗವಿ ಅಂತ ಅರ್ಜುನ್ ಹತ್ರ ತಂದಿಡ್ತಿದ್ದಾರೆ ಬೃಂದ. ತದನಂತರ ಆಯಿತು ಕಡೆ JP ಪಾಟೀಲ್ ಹೋಗ್ತಿದ್ದಾಗೆ ಆ ಕಡೆ ಗಾಯತ್ರಿ ದೇವಿ ಕುಳಿತುಕೊಂಡಿರ್ತಾರೆ. ಆಗ ಭಾರ್ಗವಿ ಹೋಗಿದ್ದೆ ತಿನ್ನೋಕೆ ಏನು ಕೊಟ್ಟಿದ್ದೆ ನೋಡಿದ್ಯಾ, ಇವತ್ತು ಜನಗಳನ್ನ ಕಿಡ್ನಾಪ್ ಮಾಡ್ತಿದ್ದಾರೆ, ನಿಜಕ್ಕೂ ಅದನ್ನೆಲ್ಲ ನೋಡಿದ್ರೆ ಬೇಜಾರಾಗತ್ತೆ. ಯಾರೋ ಕಾಳಿ ಅಂತ ಇದ್ದಾಳಂತೆ, ಅವರು ಕಾಪಾಡ್ತಿದ್ದಾರಂತೆ, ಅದೇ ವಿಷಯ ಆಗಿಬಿಟ್ಟಿದೆ. ಆದರೆ ಇತ್ತೀಚೆಗೆ ಆಕೆ ತುಂಬ ತಪ್ಪು ಮಾಡ್ತಿದ್ದಾಳೆ, ಅವಳ ಬಗ್ಗೆ ಇರೋ ನಂಬಿಕೆನೇ ಜನಗಳಿಗೆ ಹೊರಟು ಹೋಗ್ತದೆ ಅಂತ ಹೇಳಿ ಗಾಯತ್ರಿ ದೇವಿ ಭಾರ್ಗವಿ ಹತ್ರ ತಿಳಿಸಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ನಿಜಕ್ಕೂ ಗಾಯತ್ರಿ ದೇವಿಯನ್ನು ನಂಬಿ ಆಕೆ ಕೆಡ್ಡಾಗೆ ಬಿದ್ದಿದ್ದಾರಾ ಅಥವಾ ನಂಬಿಸಿ ಕೆಡ್ಡಾಗೆ ಬೀಳಿಸ್ತಿದ್ದಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ.